ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನನ್ನ ದಿನವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು ನಾನು. ಸೊ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಅಡುಗೆ ಮನೆಗೆ ಬಂದು ನಾನು ನನ್ನ ದಿನವನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ನೀರು ಕುಡಿಯೋದು ಅಭ್ಯಾಸ. ಒಂದೊಂದು ಸರಿ ಕಾಯಿಸ್ಕೊಂಡು ಕುಡಿತೀನಿ, ಟೈಮ್ ಇಲ್ಲ ಅಂದರೆ ಹಾಗೆ ಕುಡ್ಬಿಡ್ತೀನಿ ತಣ್ಣೀರೇ. ಸೊ ಹೀಗೆ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಹೀಗೆ ನೀರು ಎಲ್ಲ ಕುಡಿದು ಆದಮೇಲೆ ಮತ್ತೆ ನಾನು ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸನೇ ಫಸ್ಟ್ ಸ್ಟಾರ್ಟ್ ಮಾಡೋದು. ಯಾಕಂದರೆ ನನ್ನ ಮಗನಿಗೆ ತಿಂಡಿ ರೆಡಿ ಮಾಡಬೇಕು. 7:30 ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಿದ್ರೆ 8:30ಗೆ ವ್ಯಾನ್ ಬರುತ್ತೆ. ಹಾಗಾಗಿ ಇಡ್ಲಿಗೆ ನೆನೆ ಹಾಕಿದ್ದೆ. ಸೊ ಇಡ್ಲಿ ಸರಿ ಈ ಥರ ರೆಡಿಯಾಗಿತ್ತು. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ಇಡ್ಲಿ ಸರಿ ರೆಡಿಯಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಟೆ. ಇಟ್ಟಾದಮೇಲೆ ಅದು ಮತ್ತು ಸಾಂಬಾರು ರೆಡಿ ಮಾಡಬೇಕಾಗಿತ್ತು. ಸಾಂಬಾರು, ಚಟ್ನಿ ಎರಡೂ ಬೇಕು ಇಡ್ಲಿ ಮಾಡಿದ್ರೆ ನಮ್ಮ ಮನೇಲಿ. ಸೊ ಹಾಗಾಗಿ ಸಾಂಬಾರು, ಚಟ್ನಿ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದೆ. ನೋಡಿ, ಸಾಂಬಾರು ಮಾಡೋದಕ್ಕೆ ಈ ಐಟಮ್ಸ್ ಅಂದರೆ ಸ್ವಲ್ಪ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದ್ರೆ ನನ್ನ ಮಗನಿಗೆ ಬೇಳೆ ಸಾರು ಅಂದರೆ ತುಂಬ ಇಷ್ಟ. ಹಾಗಾಗಿ ಸೊ ಬೇಳೆ ಸಾರನ್ನೇ ನಾನು ಮಾಡಿದೆ. ಫಸ್ಟು ಕುಕ್ಕರಲ್ಲಿ ಬೇಳೆನೆಲ್ಲ ತೊಳೆದ್ಬಿಟ್ಟು ಕುಕ್ಕರ್ಗೆ ಇಟ್ಟೆ. ಆಮೇಲೆ ಅದಕ್ಕೇನೇನು ಒಗ್ಗರಣೆಗೆ ಹಾಕ್ಕೋಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಕುಕ್ಕರು ಕೂಗೋ ಅಷ್ಟರಲ್ಲಿ. ಅಷ್ಟರಲ್ಲಾಗಲೇ ಸ್ವಲ್ಪ ಬೆಳಕಾಗಿತ್ತು. ಇನ್ನೇನು ಸೂರ್ಯ ಹುಟ್ಟೋದ್ರಲ್ಲಿತ್ತು. 6 ಗಂಟೆ, 5:45, 6 ಗಂಟೆ ಆಗೋಗಿತ್ತು. ಸೊ ಬೆಳಗ್ಗೆ ನಾವು ಹಳ್ಳಿ ಕಡೆ ಬೆಳಗ್ಗೆ ಎದ್ದಿದ ತಕ್ಷಣ ಅಂಗಳನ್ನೆಲ್ಲ ಗುಡಿಸ್ಬಿಟ್ಟು ನೀರು ಹಾಕಿ ಬಾಗಿಲು ಎಲ್ಲ ಸಾರಿಸಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಡೋದು ಇದು ಒಂದು ನಮ್ಮ ಒಂದು ಸಂಪ್ರದಾಯ ಅನ್ಬೋದು, ಅಥವಾ ನಮ್ಮ ಒಂದು ಅಭ್ಯಾಸ ಅನ್ಬೋದು. ಅಂದರೆ ಹಳ್ಳಿ ಕಡೆ ಸಾಮಾನ್ಯವಾಗಿ ಎದ್ದಿದ ತಕ್ಷಣ ಇದೆಲ್ಲ ಮಾಡೇ ಮಾಡ್ತಾರೆ. ಸಿಟಿಗಳಲ್ಲಿ ಕೆಲವ್ರು ಮಾಡ್ತಾರೆ, ಕೆಲವ್ರು ಸ್ವಲ್ಪ ಲೇಟಾಗಿ ಮಾಡ್ತಾರೆ. ಸೊ ಹಾಗಾಗಿ ನಾವು ಎದ್ದಿದ ತಕ್ಷಣ ಮಾಡೋದ್ರಿಂದ ಬೆಳಗ್ಗೆ ಎಲ್ಲ ಎದ್ದು ಕಸ ಎಲ್ಲ ಗುಡಿಸಿ ಮತ್ತೆ ಬಾಗಿಲನ್ನೆಲ್ಲ ತೊಳೆದ್ಬಿಟ್ಟು ಬಾಗಿಲಿಗೆ ಕೂಡ ಅರಿಶಿನ ಕುಂಕುಮ ಇದೆಲ್ಲ ಇಟ್ಟು ರಂಗೋಲಿನೆಲ್ಲ ಹಾಕಿ ಮತ್ತು ಹೂ ಕಿತ್ಕೊಂಬಂದಿಟ್ಟೆ. ನಮ್ಮದೇ ಗಿಡ ಇರೋದ್ರಿಂದ ಸೊ ನಮಗೆ ಸಮಸ್ಯೆ ಇಲ್ಲ. ಹೂವನ್ನೆಲ್ಲ ಕಿತ್ಕೊಂಬಂದು ಬಾಗಿಲಿಗೆ ಇಟ್ಬಿಟ್ಟು ಮತ್ತು ಅಷ್ಟರಲ್ಲಿ ನಮ್ಮ ಮನೆಯವರು ಹಾಲು ಕರೀತಾ ಇದ್ರು. ಆಲ್ರೆಡಿ ಹಾಲು ಕರೀತಾ ಇದ್ರು. ಹೋಗಿ ಹಾಲು ಇಸ್ಕೊಂಡು ಬಂದ್ಬಿಟ್ಟು ಟೀ ಮಾಡಿದೆ. ನಮ್ಮ ಅವ್ರಿಗೆ ಫಸ್ಟು ಟೀ ಕೊಡಬೇಕು. ಹಾಗಾಗಿ ಅವರು ನಮ್ಮ ಜೊತೆನೇ ಎದ್ದಿರ್ತಾರೆ. ಸೊ ಟೀ ಕೊಡಬೇಕು ಎದ್ದಿದ ತಕ್ಷಣ. ಹಾಗಾಗಿ ಹಾಲು ಕರೆದಾದ್ಮೇಲೆ ಟೀ ಮಾಡೋದು. ರಾತ್ರಿ ಏನು ಹಾಲು ಇಟ್ಕೊಂಡಿರಲ್ಲ. ಸೊ ಹಾಗಾಗಿ ಹಾಲು ಕರೆದಾದ್ಮೇಲೆ ಟೀ ಮಾಡ್ತೀನಿ. ಟೀ ಎಲ್ಲ ಮಾಡಿ ಆಮೇಲೆ ನಾನು ಕೂಡ ಟೀ ಕುಡಿದೆ. ನಾನು ಕೂಡ ಟೀ ಕುಡಿದು ಮುಂದಿನ ಕೆಲಸಗಳನ್ನ ಪ್ರಾರಂಭವನ್ನು ಮಾಡಿಕೊಂಡೆ. ಆಮೇಲೆ ಸಾಂಬಾರಿಗೆ ರೆಡಿ ಮಾಡಿದ್ದೆ ಆಲ್ರೆಡಿ. ಸೊ ಹಾಗಾಗಿ ಒಂದು ಪಾತ್ರೆಯನ್ನು ಇಟ್ಟು ಸಾಂಬಾರಿಗೆ ರೆಡಿ ಮಾಡಿದ್ದೀನಿ. ಟೊಮೊಟೊ, ಈರುಳ್ಳಿ ಎಲ್ಲ ಬೇಳೆ ಸಾಂಬಾರು ಮಾಡೋಣ ಅಂಥೇಳಿ ಅದನ್ನು ಮಾಡೋಕ್ಕೆ ಅಂತೇಳಿ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಟೊಮ್ಯಾಟೊ ಅದೆಲ್ಲ ಫ್ರೈ ಮಾಡಿಬಿಟ್ಟು ಬೇಳೆ ಬೇಯಿಸಿರೋ ಬೇಳೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡಿದೆ. ಇಡ್ಲಿಗಿಂತ ಮುಂಚೆಗೆ ಸಾಂಬಾರು ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಇಡ್ಲಿಗೆ ಇಟ್ಟಿದ್ದು. ಹಾಗಾಗಿ ಫಸ್ಟ್ ಸಾಂಬಾರು ಚಟ್ನಿ ರೆಡಿ ಆಗಿಬಿಟ್ರೆ ಇಡ್ಲಿ 10 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಹಾಗಾಗಿ ಫಸ್ಟು ನಾವು ಸಾಂಬಾರೇ ಮಾಡ್ಕೊಂಡ್ಬಿಡ್ತೀನಿ. ಟೈಮ್ ಇರಲ್ಲ. ಇಲ್ಲಾಂದರೆ ನನ್ನ ಮಗನಿಗೆ ಟೈಮ್ ಆಗೋಗ್ಬಿಟ್ರೆ ಅದು ಮಾಡಲಾ ಇದು ಮಾಡಲಾ ಅಂತ ಕೈ ಬಾಯಿ ಸುಟ್ಕೊಂಡಂಗೆ ಆಗ್ಬಿಡುತ್ತೆ. ಹಾಗಾಗಿ ಫಸ್ಟು ಸಾಂಬಾರು ಚಟ್ನಿ ಅದೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಇಡ್ಲಿಗೆ ಇಟ್ಬಿಡ್ತೀನಿ. ಆವಾಗ ಸ್ವಲ್ಪ ಈಸಿ ಅನಿಸುತ್ತೆ ಮಾಡೋದಕ್ಕೆ ಕೆಲಸ ಎಲ್ಲ. ಸಾಂಬಾರು ಚಟ್ನಿ ಅದೆಲ್ಲ ರೆಡಿ ಮಾಡಿ ಆದಮೇಲೆ ಮತ್ತೆ ಇಡ್ಲಿಗೆ ಇಟ್ಬಿಟ್ಟೆ. ಅಷ್ಟರಲ್ಲಾಗಲೇ 7:15 ಆಗೋಗ್ಬಿಟ್ಟಿತ್ತು. ಸೊ ಮಕ್ಕಳನ್ನ ಎದ್ದೇಳಿಸಿ ಅಷ್ಟರಲ್ಲಿ ಎದ್ಬಿಟ್ಟಿರ್ತಾರೆ ನನ್ನ ಮಕ್ಕಳು. ಹಾಗಾಗಿ ಅಷ್ಟರಲ್ಲಿ ಇಡ್ಲಿಗೆ ರೆಡಿ ಮಾಡಿ ಒಂದು ರೌಂಡು ಅಂದರೆ ಒಂದು ದಿಬ್ಬೆ ಅಂತೀವಿ ಅದನ್ನು ಒಂದು ದಿಬ್ಬೆ ಇಡ್ಲಿಗೆ ಇಟ್ಬಿಟ್ಟು ಆಮೇಲೆ ಮಕ್ಕಳನ್ನ ಎದ್ದೇಳಿಸ್ದೆ. ಅಷ್ಟರಲ್ಲಿ ಎದ್ಬಿಟ್ಟಿದ್ರು ಅವರೇ. ಎದ್ದೇಳ್ತಾರೆ 7 ಗಂಟೆ ಅಷ್ಟರಲ್ಲೇ ಎದ್ದೇಳ್ತಾರೆ. ಹಾಗಾಗಿ ಅಷ್ಟರಲ್ಲಿ ನಾನು ಅಡುಗೆ ಕೆಲಸ ಮುಕ್ಕಾಲು ಭಾಗ, ಒಂದು 90%, ಮುಕ್ಕಾಲು ಭಾಗನೂ ಅಲ್ಲ, 90% ಕೆಲಸವನ್ನು ಮುಗಿಸಿದ್ರೆ ಅಡುಗೆ ಕೆಲಸ. ಸೊ ನನಗೆ ಮಗುನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಅರ್ಜೆಂಟ್ ಅನ್ನಿಸ್ಬಿಡುತ್ತೆ. ಹಾಗಾಗಿ 7 ಗಂಟೆ ಅಷ್ಟರಲ್ಲೇ ಆದಷ್ಟು 90% ಅಡುಗೆ ಕೆಲಸವನ್ನು ಮುಗಿಸ್ತೀನಿ ಅವ್ನ ಸ್ಕೂಲ್ಗೆ ರೆಡಿ ಮಾಡೋದಕ್ಕೋಸ್ಕರ. ಸೊ ಅದಾದಮೇಲೆ ಇಡ್ಲಿಗೆಲ್ಲ ಇಟ್ಬಿಟ್ಟು ಮಗುನ ರೆಡಿ ಮಾಡಿಬಿಟ್ಟೆ. ಸೊ ಅಷ್ಟರಲ್ಲಿ ಇಡ್ಲಿ ಬೆಂದಿತ್ತು. ಇಡ್ಲಿನ ತೆಗೆದ್ಬಿಟ್ಟು ಮಕ್ಕಳಿಗೆ ಕೊಟ್ಬಿಟ್ಟು ಆಮೇಲೆ ಮಗುಗೂ ಕೂಡ ಬಾಕ್ಸಿಗೆ ಹಾಕ್ಬಿಟ್ಟು ಅವನನ್ನು ಕೂಡ ರೆಡಿ ಮಾಡಿದೆ. ಅಷ್ಟೊತ್ತಿಗೆ 8, 8:30 ಆಗೋಗ್ಬಿಟ್ಟಿತ್ತು. ಸೊ ಸಾಂಬಾರು ಚಟ್ನಿ ಎಲ್ಲ ರೆಡಿ ಮಾಡಿ ಅವನಿಗೆ ಬಾಕ್ಸಿಗೆ ಹಾಕಿ ಅವನಿಗೆ ತಿನ್ನಿಸಿ
ಅನ್ನೋ ಅಷ್ಟರಲ್ಲೇ 8:30 ಆಗೋಗ್ಬಿಡ್ತು. ಹಾಗೆ ಮಕ್ಳ ಜೊತೆ ನಮ್ಮ ಮನೆಯವ್ರು ಕೂಡ ಟಿಫನ್ ಮಾಡಿಬಿಡ್ತಾರೆ. ಸೊ ಅವ್ರದ್ದೆಲ್ಲ ಆದಮೇಲೆ ನಾನು ತಿಂತೀನಿ. ಅದೆಲ್ಲ ಮುಗಿಸ್ಕೊಂಡು ಅವನನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಹಾಗೆ ನಾನು ಕೂಡ ಟಿಫನ್ ತಿಂದ್ಕೊಂಡು ಸ್ವಲ್ಪ ಹೊಲ್ದ ಎಲ್ಲ ಹತ್ರ ಕೆಲಸ ಮುಗಿಸ್ಕೊಂಡು ಏನು ಹೋಗ್ತಾ ಇದೀವಿ ಮೊನ್ನೆ ನೋಡಿ. ಹಾಕಿದ್ವಲ್ಲ ನಾವು ಹೊಲ್ದತ್ರ ಹೋಗ್ತಾ ಅವರೆಕಾಳು, ಅದು ಇದೀವಿ. ಹುಟ್ಟಿದೆ ಅಂತ ಹೇಳಿದ್ರು ಅವರೇ ನಮ್ಮ ಗಿಡ ಮಾವ. ಹುಟ್ಟಿದೆ ಸೊ ಅಂದ್ರು ನಮ್ಮ ನೋಡ್ಕೊಂಡು ಮಾವ ಬರೋಣ ಅವರು. ಅಂತ ಹೇಳಿ ನಾನು ಸೊ ಮತ್ತೆ ನಮ್ಮ ಮನೆಯವರು ನೋಡ್ಕೊಂಡು ಹೊಲ ಬರೋಣ ಕಡೆ ಹೋದ್ವಿ. ಅಂದರೆ ಮನೆ ಹಿಂದೆ ಎಲ್ಲ ಅಂತ ನಮ್ದು ಹೊಲ ಹೇಳಿ ಇರೋದು. ಮನೆ ಹಾಕಿದ್ವಲ್ಲ ಸೊ ಅವರೇ ದೂರ ಕಾಳು ಏನು ಹೋಗ್ಬೇಕಾಗಿಲ್ಲ. ಹುಟ್ಟಿದೆ ಅಂತ ಟಿಫನ್ ಎಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಬರೋಣ ಆಮೇಲೆ ಅಂತ ಬಂದೆ ಹೋಗ್ತಾ ಇದೀವಿ. ಮಿಕ್ಕಿದ ಕೆಲಸ ಬನ್ನಿ ಮಾಡ್ಕೊಂಡ್ರೆ ಹೋಗೋಣ. ಆಯಿತು ಅಂತ ಹೊರ ಹೇಳಿ ಗಿಡ ಹುಟ್ಟಿದ್ಯಾ ನಾನು ಅಂತ ಮತ್ತು ನಮ್ಮ ನೋಡ್ಕೊಂಡು ಮನೆಯವರು ಬರೋಣ. ಹೊಲದ ಹತ್ರ ಹೋದ್ವಿ. ಮನೆ ತೋರಿಸ್ತೀನಿ ಹಿಂದೆನೇ ನಿಮಗೆ. ಹೋಗಿ ಹೊಲನ ನೋಡಿಕೊಂಡು ಬರೋಣ ಅಂತ ಹೇಳಿ ಹೋದ್ವಿ. ಅಲ್ಲಿ ಬನ್ನಿ ತೋರಿಸ್ತೀನಿ. ನೀರು ಬಿಡ್ಬೇಕಾಯ್ತು ತಿಳ್ಕೊತೀರ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 5ನೇ ದಿವಸಕ್ಕೆ ಅವರೇ ಗಿಡ ಅಂದರೆ ಅವರೆಕಾಳು ಹುಟ್ಟಿದೆ ನೋಡಿ. ಮೊಳಕೆ ಬಂದಿದೆ ನೋಡಿ ಸ್ನೇಹಿತರೆ, ಕಾಣಿಸ್ತಿದೆ ಅಲ್ಲ. ಅವರೇ ಬೀಜ ಹುಟ್ಟಿದೆ. ಇನ್ನು ಹುಟ್ತಾ ಇದೆ. ಕೆಲವು ಕಡೆ ಹುಟ್ಟಿಲ್ಲ, ಇನ್ನು ಕೆಲವು ಕಡೆ ಹುಟ್ತಾ ಇದೆ ನೋಡಿ. ನೋಡಿ ಆ ಕಡೆ ಹುಟ್ಟೈತಾ? ಮತ್ತೆ ನೀರು ಬಿಡಬೇಕೇನೋ? ಮತ್ತೆ ನೀರು ಬಿಡಬೇಕಾ? ಕಾಣಿಸ್ತಿಲ್ಲಲ್ಲ, ಇನ್ನೂ ಒಂದೊಂದು ಕಾಣಿಸ್ತಿದೆ, ಒಂದೊಂದು ಕಾಣಿಸ್ತಿಲ್ಲ. ಎಲ್ಲಿ ಕಾಣಿಸ್ತಿದೋ? ಮತ್ತೆ ಇಲ್ಲಿ ಕಾಣಿಸ್ತಿದೆ. ಇನ್ನೊಂದು ಸ್ವಲ್ಪ ನೀರು ಬಿಡಬೇಕು ನೋಡಿ ಸ್ನೇಹಿತರೆ. ಇಲ್ಲೊಂದೆರಡು ಅಲ್ಲಲ್ಲೇ ಹುಟ್ಟಿದೆ, ಇನ್ನೂ ಪೂರ್ತಿಯಾಗಿ ಹುಟ್ಟಿಲ್ಲ. ಎಲ್ಲಿ ಹುಟ್ಟಿದೆ? ನನ್ನ ಗಿಡ ಹುಟ್ಟಿದೆ ನೋಡಿ, ಚೆನ್ನಾಗಿದೆ ಇದೆಲ್ಲ. ಓಕೆ, ಇದು ಇವತ್ತಿನ ನನ್ನ ಒಂದು ದಿನಚರಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ಕೆಲವರು ತುಂಬ ಪ್ರೋತ್ಸಾಹ ನೀಡ್ತಿದ್ದೀರಾ, ಕಮೆಂಟ್ ಕೂಡ ಮಾಡ್ತೀರಾ. ತುಂಬ ಥ್ಯಾಂಕ್ಸ್. ಇನ್ನೂ ಹೆಚ್ಚೆಚ್ಚು ಪ್ರೋತ್ಸಾಹವನ್ನು ನೀಡಿ, ಯಾಕಂದರೆ ನಾನು ಇನ್ನಷ್ಟು ವೀಡಿಯೋಸನ್ನು ನಿಮ್ಮ ಮುಂದೆ ತರೋದಕ್ಕೆ ಸಹಾಯ ಆಗುತ್ತೆ. ನೋಡಿ, ನಾವು ಇಷ್ಟೊಂದು ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡ್ತೀವಿ, ಒಂದು ಲೈಕ್ ಮಾಡಲ್ಲ, ಒಂದು ಶೇರ್ ಮಾಡಲ್ಲ, ಒಂದು ಕಮೆಂಟ್ ಮಾಡಲ್ಲ ಅಂದರೆ ಎಲ್ಲ ಒಂದು ಕಡೆ ಸ್ವಲ್ಪ ಬೇಜಾರಾಗುತ್ತೆ. ನೀವು ಎಷ್ಟು ಪ್ರೀತಿ ವಿಶ್ವಾಸವನ್ನು ನೀಡ್ತೀರಾ, ಪ್ರೋತ್ಸಾಹವನ್ನು ನೀಡ್ತೀರಾ, ನಮಗೂ ಕೂಡ ಅಷ್ಟೇ ಒಂದು ಇನ್ಸ್ಪಿರೇಷನ್ ಅಂತ ನಾನು ತುಂಬ ಸರಿನೇ ನಿಮ್ಮ ಹತ್ರ ಹೇಳಿದ್ದೀನಿ. ಸೊ ಇವತ್ತಿನ ನನ್ನ ಒಂದು ವಿಡಿಯೋ ಇದು. ನೀವೆಲ್ಲ ನೋಡಿದ್ರಲ್ಲ, ಹೇಗನ್ನಿಸ್ತು? ಇವತ್ತಿನ ಲಾಗ್ ಅಂದ್ಕೊಳ್ಳಿ, ಅಥವಾ ಇವತ್ತಿನ ದಿನಚರಿ ಅಂದ್ಕೊಳ್ಳಿ, ಇವತ್ತಿನ ನನ್ನ ದಿನ ಅಂದ್ಕೊಳ್ಳಿ. ಇವತ್ತಿನ ಒಂದು ನನ್ನ ದಿನವೇ ಇದು. ಸೊ ನಾನಿವತ್ತು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ. ಇನ್ನಷ್ಟು ವೀಡಿಯೋಸನ್ನ ನಾನು ನಿಮ್ಮ ಮುಂದೆ ತರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನನಗೆ ಪ್ರೋತ್ಸಾಹವನ್ನು ನೀಡಿ ಪ್ಲೀಸ್, ದಯವಿಟ್ಟು ಅಂತ ಕೇಳ್ಕೊತಾ ಇದ್ದೀನಿ. ವೀಕ್ಷಕರ ಅಥವಾ ವೀಕ್ಷಕರ ಅವರ ಒಂದು ಪ್ರೋತ್ಸಾಹನೇ ಯಾವುದೇ ಒಬ್ಬ ಯೂಟ್ಯೂಬರ್ ಆಗಿರ್ಬೋದು, ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಆಗಿರಬಹುದು, ಜನ ಎಷ್ಟು ಪ್ರೋತ್ಸಾಹ ನೀಡ್ತಾರೋ ಅಷ್ಟು ಇನ್ಸ್ಪಿರೇಷನ್ ಅಂತಲೇ ಹೇಳಬಹುದು. ಸೊ ನಿಮ್ಮ ಒಂದು ಪ್ರೋತ್ಸಾಹನೇ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳ್ತಾ, ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ನಗ್ತಾಯಿರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಎಲ್ರಿಗೂ. ನಮಸ್ತೆ.